ಫ್ರಮ್ ಗುರುವರ್ ಕೋಚಿಂಗ್ ಕ್ಲಾಸಸ್ ಅಬ್ಜೆಕ್ಟ್. ನಾನು ಏನಂತಂದ್ರೆ ನನ್ನ ಹೆಸರು ಸುನೀಲ್ ತೆರೆ. ನಾನು ಅಬ್ಜೆಕ್ಟ್ ಕೋಚಿಂಗ್ ಕ್ಲಾಸಸ್ ಇಂದ ಬಂದೆ. ಏನಪ್ಪ ಅಂತಂದ್ರೆ ಗ್ಲೋಬಲ್ ಕೋಚಿಂಗ್ ಕ್ಲಾಸಸ್ ಬೇಸಿಕ್ ಟ್ಯೂಷನ್ ಕ್ಲಾಸಸ್ ಇರ್ತಾವೆ. ವಾಸಲ ನೀವು ಏನಪ್ಪ ಅಂತಂದ್ರೆ ನಮ್ಮ ಕ್ಲಾಸಸ್ ಬಂದಿದ್ರಿ, ಬಹಳಷ್ಟು ಜನ ಬಂದಿದ್ರಿ. ಏನಪ್ಪ ಅಂತಂದ್ರೆ ಆ ಕೋಚಿಂಗ್ ಕ್ಲಾಸಸ್ ವತಿಯಿಂದನೇ ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ನಡೆದಂತೆ ಈ ವರ್ಷವೂ ಕೂಡ ಏನಪ್ಪ ಅಂತಂದ್ರೆ ಬೇಸಿಗೆ ತರಬೇತಿ ಟ್ಯೂಷನ್ ಕ್ಲಾಸ್ ಸಮ್ಮರ್ ವೆಕೇಶನ್ ಅನ್ನ ಏನಪ್ಪ ಅಂತಂದ್ರೆ ಪ್ರಾರಂಭ ಮಾಡಿದ್ವಿ. ಅಡ್ಮಿಷನ್ ಸ್ಟಾರ್ಟ್ ಆಯ್ತು. ಏನಪ್ಪ ಅಂತಂದ್ರೆ ನಾನು ಅಲ್ಲಿ ಸಬ್ಜೆಕ್ಟ್ ಏನಪ್ಪ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಹೇಳ್ತೀನಿ. ಈ ಸಲ ನೀವು 10th ಇದ್ದೀರಿ, 10th ಇದ್ರಿಲ್ಲ ಎಕ್ಸಾಮ್ ಬರ್ಲಿಕ್ಕೆ ಇರ್ತೀರಿ. ಮಾರ್ಚ್ 10th ಎಕ್ಸಾಮ್ ಅದ, ಕರೆಕ್ಟ್ ಅದ ಇಲ್ಲ? ಈಗ ಏನಪ್ಪ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಏನಾದ್ರೂ ಒಂದು ಸ್ವಲ್ಪ ಡೌಟ್ ಇರ್ತಾವ, ಎಲ್ಲೆಲ್ಲೋ ಸ್ವಲ್ಪ ಡೌಟ್ ಇರ್ತಾವ, ಸ್ವಲ್ಪ ಡೌಟ್ ಇರ್ತಾವ, ಬಹಳಷ್ಟು ಡೌಟ್ ಇರ್ತಾವ. ಎನಿ ಡೌಟ್ ಮೀನ್ಸ್ ಏನಪ್ಪ ಅಂತಂದ್ರೆ ಒಬ್ಬೊಬ್ರು ಕೇಳ್ಬಹುದು, ಅಥವಾ ನಾನೇ ಒಂದಿಷ್ಟು ಕ್ವಶನ್ಗಳನ್ನ ಅಥವಾ ಅನಾಲಿಸಿಸ್ ಅನ್ನ ಮಾಡ್ತೀನಿ. ಅವು ಕ್ವಶನ್ ಅನ್ನ ಯಾವ ರೀತಿ ಬರಬಹುದು ಎಕ್ಸಾಮ್ ಕ, ಕ್ವಶನ್ ಅನ್ನ ನಾವು ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಟೋಟಲ್ ಚಾಪ್ಟರ್ ಎಷ್ಟು ಅದಾವ ಮ್ಯಾಥಮೆಟಿಕ್ಸ್? ಎಷ್ಟು ಅದಾವ? 13 14 14 ಚಾಪ್ಟರ್ ಅದಾವ. ಟೋಟಲ್ ಒಂದೇದು ಯಾವ್ದದ? ವಾಸ್ತವ ಸಂಖ್ಯೆಗಳು. ಒಂದೇದು ಏನಪ್ಪ ಅಂತಂದ್ರೆ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಏನೇನು ಇಂಪಾರ್ಟೆಂಟ್ ಸರ್? ಎಷ್ಟು ಮಾರ್ಕ್ಸ್ ಬರಬಹುದು? ಟೋಟಲಿ ಏನಪ್ಪ ಅಂತಂದ್ರೆ ವಾಸ್ತವ ಸಂಖ್ಯೆಗಳು ಎಷ್ಟು ಮಾರ್ಕ್ಸ್ ಬರ್ತದ? 5 ಮಾರ್ಕ್ಸ್ ಬರ್ತದೆ. ಎಷ್ಟು ಮಾರ್ಕ್ಸ್ ಬರ್ತದ? 5 ಮಾರ್ಕ್ಸ್. ಏನು ಬರ್ತದೆ ಸರ್ ಅದ್ರಾಗ? ಒಂದು ನಂಬರ್ ಕೊಡ್ತಾರೆ, ಯಾವುದೋ ಒಂದು ನಂಬರ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 92, 91, 206, 212 ಹಿಂಗ್ ಕೊಟ್ಟಿರ್ತಾರೆ. ಅದನ್ನ ಕೊಟ್ಟಂತ ನಂಬರವನ್ನ ಏನು ಅವಿಭಾಜ್ಯ ಅಪವರ್ತನ ವಿಧಾನದಲ್ಲಿ ಬಿಡಿಸ್ರಿ, ಘಾತಾಂಕ ರೂಪದಲ್ಲಿ ಬರೀರಿ ಅಂತ ಹೇಳ್ತಾರೆ. ಸರ್ ಯಾರು ಗೊತ್ತಿರ್ತದೆ, ಯಾರು ಕಾಮನ್ ಆಗಿ ಡಿಸ್ಕಸ್ ಮಾಡಬೇಕು. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೇವಲ ಎರಡೇ ಎರಡು ಅಪವರ್ತನ ಹೊಂದಿರಬೇಕು. ಯಾವ ಸಂಖ್ಯೆ ಕೇವಲ ಎರಡೇ ಎರಡು ಅಪವರ್ತನ ಹೊಂದಿರ್ತವೆ ನೋಡು, ಅಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಉಳಿದು ಅವೆಲ್ಲ ಬಿಟ್ಟು ಏನಪ್ಪ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಗೊತ್ತಾಯ್ತು. ಎಲ್ಲಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಅತಿ ಚಿಕ್ಕ. ಅಲ್ಲಿ ಕ್ವಶನ್ ಏನ್ ಕೇಳ್ತಾರ? ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ವಿಧಾನದಿಂದ ಬಿಡಿಸ್ರಿ ಅಂತ ಕೇಳ. ಏನದ ಅವಿಭಾಜ್ಯ ಅಪವರ್ತನ ವಿಧಾನದಿಂದ? ನೋಡಿ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಎಲ್ಲಿಂದ 2ರಿಂದ ಚಾಲು ಮಾಡೋಣ. ಅಕ್ಷರ ಅಂಕಿಗಳು ಅಂತ ಕರೀತೀವಿ. ಅರ್ಥ ಆಗುತ್ತದ? ಸಂಖ್ಯೆಗಳು ಅಂದ್ರೆ ಏನು? ಅಂಕಿಗಳಿಂದ ಹುಟ್ಟಿರುವಂತ, ಅಂಕಿಗಳಿಂದ ಏನಪ್ಪ ಅಂತಂದ್ರೆ ರಚನೆ ಆದಂತಹ ಮತ್ತೊಂದು ಪದಗಳನ್ನ ನಾವು ಏನಂತ ಕರೀತೀವಿ? ಸಂಖ್ಯೆಗಳು ಅಂತ ಕರೀತೀವಿ. ಅದೇನಪ್ಪ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆ ಏನಪ್ಪ ಅಂತಂದ್ರೆ ನಾವೇನಪ್ಪ ಅಂತಂದ್ರೆ ಬಿಡಿಸ್ಬೇಕು ಅಪವರ್ತನ ವಿಧಾನದಿಂದ. ನೋಡಿ, 2ರಿಂದ ಭಾಗ ಹೋಗ್ತದೆ ಏನು? 2 ಎಷ್ಟು? 9. ಅರ್ಥ ಆಗುತ್ತದ? ಇನ್ನು ಏನಪ್ಪ ಅಂದ್ರೆ 1 ಮಾರ್ಕ್ಸ್ ಕೇಳ್ತಾರೆ, 2 ಮಾರ್ಕ್ಸ್ ಕೇಳ್ತಾರೆ, 3 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಇಷ್ಟು. ಇದು 1ನೇ ಪಾಠದ ಅನಾಲಿಸಿಸ್ ಮಾಡಿ. ಅರ್ಥ ಆಗುತ್ತದ? ನೆಕ್ಸ್ಟ್ ಇನ್ನೊಂದು ಇದ್ರಾಗ ಏನ್ ಕೇಳ್ತಾರಪ್ಪ ಅಂತಂದ್ರೆ 2 ಸಂಖ್ಯೆಗಳು ಕೊಟ್ಟಿರ್ತಾರೆ. 2 ಸಂಖ್ಯೆಗಳು ಕೊಟ್ಟಿರ್ತಾರೆ. ಅವುಗಳ ಲಸ ಮತ್ತು ಮಸಾಗಳ ಗುಣಲಬ್ಧತೆ ಏನಾಗಿರ್ತದ? ಸಮನಾಗಿರುತ್ತದೆ. ಏನಾಗಿರ್ತದ? ಎಲ್ಸಿಎಂ ಅಂತ ಕರಿತೀವಿ. ಲಸ ಇಂಗ್ಲಿಷ್ ನಾಗ ಏನಂತ ಕರಿತೀವಿ? ಎಲ್ಸಿಎಂ ಅಂತ ಕರಿತೀವಿ. ಎಲ್ಸಿಎಂ ಇಂಟು ಎಲ್ಸಿಎಂ ಈಕ್ವಲ್ ಟು ಏನಾಗ್ತದಪ್ಪ ಅಂತಂದ್ರೆ a ಇಂಟು b. ಈ ನಿಯಮ ಗೊತ್ತದ ಇಲ್ಲ? ಏನು? ಫಾರ್ ಎಕ್ಸಾಂಪಲ್ 3x² ಪ್ಲಸ್ 4x ಪ್ಲಸ್ 3. ಇದು ಒಂದು ಬಹುಪದೋಕ್ತಿ ಕೊಟ್ರ. ಯಾವ ಬಹುಪದೋಕ್ತಿ ಇದು? ವರ್ಗ ಬಹುಪದೋಕ್ತಿ. ಇದು ಮಹತ್ತರ ಗಾತ್ರ ಎಷ್ಟದ? 2. ಯಾವ 2 ಅಂತ ಹೇಳ್ತೀರಿ? ಏನಿಲ್ಲ, ತೆಲಿ ಮ್ಯಾಗ ಎಷ್ಟು ದೊಡ್ಡದಿರ್ತದೆ ನೋಡು, ಅದೇ ಇರ್ತದೆ. ಏನು ತೆಲಿ ಮ್ಯಾಗ ಯಾವಾಗ ದೊಡ್ಡದಿರ್ತದೆ ಅದೇ ಇರ್ತದೆ. ಮುಗಿತು. ಈ ಫಾರ್ ಎಕ್ಸಾಂಪಲ್